ಬೆಂಗಳೂರಿನ ಆಡುಗೋಡಿಯಲ್ಲಿ ಯುವತಿಯೊಬ್ಬಳು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು 5 ದಿನದ ನಂತರ ಗೊತ್ತಾಯಿತು. ಈಗ ಆ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಈಕೆ ಮೂಲತಃ ಜಾರ್ಖಂಡ್ನವಳು, ಜಾರ್ಖಂಡ್ ಮೂಲದ ಪೂಜಾ ದತ್ತಾ ಅಂತ. ಈ ಪೂಜಾ ದತ್ತಾ ಸಾವಿನ ಬಗ್ಗೆ 108 ಅನುಮಾನಗಳು ಮೂಡ್ತಾ ಇದೆ. ಮೃತ ಯುವತಿ ಪೂಜಾ ದತ್ತಾ ಖಿನ್ನತೆಗೆ ಒಳಗಾಗಿದ್ಲಾ ಅನ್ನುವಂತಾಗಿದೆ. ಯಾಕೆ ಹಿಂಗಂತ ಇದ್ದೀವಿ ಅಂದರೆ, ಅವಳ ರೂಮಲ್ಲಿ ಬರೀ ಪೇಪರ್ಗಳೇ ಪತ್ತೆಯಾಗಿದೆ ಅಂತೆ. 5 ಚೀಲ ತುಂಬುವಷ್ಟು ಪೇಪರ್ ಇತ್ತಂತೆ. ಆಮೇಲೆ ಡ್ರಾಯಿಂಗ್ ಮಾಡೋ ಅಭ್ಯಾಸ, ಸುಮ್ಮನೆ ಡ್ರಾಯಿಂಗ್ ಮಾಡಿ 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 ಗೋಡೆಗೆಲ್ಲ ಅಂಟಿಸಿರೋದು. ಸೊ ರೂಮಲ್ಲಿ 5 ಮೂಟೆ ತುಂಬುವಷ್ಟು ಪೇಪರ್ಗಳನ್ನ ಚಲ್ಲಾಪಿಲ್ಲಿಯಾಗಿ ಬಿಸಾಕಿದ್ರು. ಹಾಗೆಯೇ ಅವಳು ಏನೇನೋ ಬರೆದಿರ್ತಕ್ಕಂಥ ಪೇಪರ್ಗಳು ಸಿಕ್ಕಿದೆ. ಗೋಡೆ ಮೇಲೆ ಕನ್ನಡ ಇಂಗ್ಲೀಷ್ನಲ್ಲಿ ಬರೆದಿರೋ ಚೀಟಿ ಅಂಟಿಸಿದ್ದಾಳೆ. ಆಮೇಲೆ ಆಕೆ ದೇಹ ಬೆತ್ತಲೆಯಾಗಿ ಸಿಕ್ಕಿರ್ತಕ್ಕಂಥದ್ದು. ಯಾವನೋ ಒಬ್ಬ ಬಾಯ್ ಫ್ರೆಂಡ್ ಇದ್ದಂತೆ ಮನೆಗೆ ಬಂದು ಹೋಗ್ತಾ ಇದ್ದಂತೆ, ಗಲಾಟೆಗಳಾಗ್ತಾ ಇತ್ತಂತೆ. ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿಗೆ ಬಂದಿದೆ ಈಗ ತನಿಖೆಯ ಹಂತ, ಏನಾಯಿತು ಇಷ್ಟಕ್ಕೂ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದ ಸಾವು, ಕೊಳೆತ ಸ್ಥಿತಿಯಲ್ಲಿ ಪೂಜಾ ದತ್ತಾ ಮೃತದೇಹ ಪತ್ತೆ. ಜಾರ್ಖಂಡ್ ಮೂಲದ ಯುವತಿ ಸಾವಿನ ಸುತ್ತ ಅನುಮಾನ. ಈ ಫೋಟೋದಲ್ಲಿರುವ ಯುವತಿಯ ಹೆಸರು ಪೂಜಾ ದತ್ತಾ. ಜಾರ್ಖಂಡ್ ಮೂಲದ ಈಕೆ ಬೆಂಗಳೂರಿನ ಆಡುಗೋಡಿಯ ಬಾಡಿಗೆ ಮನೆಯಲ್ಲಿ ಒಂಟಿಯಾಗಿ ವಾಸವಾಗಿದ್ದರು. ಕಳೆದ ಕೆಲ ದಿನಗಳಿಂದ ಎಲ್ಲೂ ಹೊರಗೆ ಕಾಣಿಸ್ತಾ ಇರಲಿಲ್ಲ. ನಿನ್ನೆ ಬೆಳಗ್ಗೆಯಿಂದ ಯುವತಿ ಪೂಜಾ ವಾಸವಿದ್ದ ಮನೆಯಿಂದ ವಿಚಿತ್ರ ರೀತಿಯ ವಾಸನೆ ಬರ್ತಾ ಇತ್ತು. ಅನುಮಾನಗೊಂಡ ಅಕ್ಕಪಕ್ಕದವರು ಮನೆ ಮಾಲೀಕರಿಗೆ ವಿಚಾರ ತಿಳಿಸಿದರು. ಮನೆ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಆಡುಗೋಡಿ ಪೊಲೀಸರು ಬಾಗಿಲು ಓಪನ್ ಮಾಡ್ತಾ ಇದ್ದಂತೆ ಶಾಕ್ ಆಗಿದ್ರು. ಯಾಕಂದ್ರೆ ಆ ಮನೆಯಲ್ಲಿ ವಾಸವಿದ್ದ ಯುವತಿ ಪೂಜಾ ದತ್ತಾ ಕೊಳೆತ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ರು. ಜಾರ್ಖಂಡ್ ಮೂಲದ ಪೂಜಾ ದತ್ತಾ ಬೆಂಗಳೂರಿನ ಆಡುಗೋಡಿಯಲ್ಲಿ ವಾಸವಾಗಿದ್ದುಕೊಂಡು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ತನ್ನ ಮನೆಯಿಂದ ಆಕೆ ಎಲ್ಲೂ ಹೊರಗಡೆ ಕಾಣಿಸ್ಕೋತಾ ಇರಲ್ಲ. ನಿನ್ನೆ ಬೆಳಗಿನ ಜಾವದ ಹೊತ್ತಿಗೆ ಆಕೆ ವಾಸಿಸಿದ್ದ ಇಂಥ ಮನೆಯಿಂದ ಕೆಟ್ಟದಾಗಿ ವಾಸನೆ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅನುಮಾನಗೊಂಡಂಥ ಅಕ್ಕಪಕ್ಕದವರು ಪೊಲೀಸರಿಗೆ ಮಾಹಿತಿ ನೀಡಿರ್ತಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಬಾಗಿಲನ್ನು ಓಪನ್ ಮಾಡಿದಂಥ ವೇಳೆಯಲ್ಲಿ ಆ ಮನೆಯಲ್ಲಿ ವಾಸವಾಗಿದ್ದಂಥ ಯುವತಿ ಪೂಜಾ ದತ್ತಾ ಏನಿದ್ರು ಕೊಳೆತ ಸ್ಥಿತಿಯಲ್ಲಿ ಆಕೆ ಶವ ಪತ್ತೆಯಾಗಿರುತ್ತೆ. ಗೋಡೆ ತುಂಬೆಲ್ಲ ಡ್ರಾಯಿಂಗ್, ರೂಮ್ ತುಂಬೆಲ್ಲ ಪೇಪರ್. ಇದು ಕೊಲೆಯೋ, ಆತ್ಮಹತ್ಯೆಯೋ ಅಥವಾ ಅಸಹಜ ಸಾವೋ? ಯುವತಿ ಪೂಜಾ ದತ್ತಾ ವಾಸವಿದ್ದ ಮನೆ ನೋಡಿದ ಪೊಲೀಸರು ಅಕ್ಕಪಕ್ಕದವರು ಶಾಕ್ ಆಗಿದ್ರು. ಯಾಕಂದ್ರೆ ಮನೆಯ ತುಂಬೆಲ್ಲ ಬರೀ ಕಸದ ರಾಶಿ. ವಿಚಿತ್ರ ರೀತಿಯಲ್ಲಿ ತಾನೇ ಡ್ರಾಯಿಂಗ್ ಮಾಡಿ ಮನೆಯ ಗೋಡೆ ತುಂಬೆಲ್ಲ ಅಂಟಿಸಲಾಗಿದೆ. ಅದರ ಪೇಪರ್ಗಳು, ಇತರೆ ಕಸ ಮನೆ ಪೂರ್ತಿ ತುಂಬಿದೆ. ಯುವತಿ ಪೂಜಾ ದತ್ತಾ ಕಳೆದ 5-6 ದಿನಗಳ ಹಿಂದೆಯೇ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನ ಆಡುಗೋಡಿಯಲ್ಲಿ ಯುವತಿಯೊಬ್ಬಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿರುವಂಥದ್ದು. ಅಂದರೆ ಯುವತಿ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿರುವಂಥದ್ದು. ನಿನ್ನೆ ರಾತ್ರಿ ಇಲ್ಲಿನ ಅಕ್ಕಪಕ್ಕದ ಜನರಿಗೆ ವಾಸನೆ ಬಂದ ರೀತಿಯಲ್ಲಿ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಬಂದು ಆ ಸ್ಥಳ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಜಾರ್ಖಂಡ್ ಮೂಲದ ಏನು ಈ ಮಹಿಳೆ ಯುವತಿ ಏನಿದ್ಲು, ಯುವತಿ ಈ ಮನೆಯಲ್ಲಿ ಸಾವನ್ನಪ್ಪಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ನಂತರದಲ್ಲಿ ಪರಿಶೀಲನೆ ಮುಂದುವರಿಸಿದಂಥ ವೇಳೆಯಲ್ಲಿ ಕಳೆದ 5 ದಿನಗಳ ಹಿಂದೆಯೇ ಯುವತಿ ಏನಿದ್ಲು ಆಕೆ ಸಾವನ್ನಪ್ಪಿದ್ದಾಳೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಪ್ರಾಥಮಿಕವಾಗಿ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಇಲ್ಲೊಂದಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ನೀವಿನ ಆ ಯುವತಿ ವಾಸವಾಗಿದ್ದಂಥ ಏನು ರೂಮ್ ಕೂಡ ನಿಮಗೆ ನೋಡ್ತಾ ಇದ್ದೀರಾ. ಆ ರೂಮನ್ನು ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಇದರಲ್ಲಿ ಯಾರಾದರೂ ವಾಸ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಮಟ್ಟಕ್ಕೆ ಆ ರೂಮ್ ಇರುವಂಥದ್ದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಕಸ ಮನೆ ತುಂಬ ತುಂಬಿದೆ. ಮತ್ತು ಬೇರೆ ಬೇರೆ ರೀತಿಯ ಡ್ರಾಯಿಂಗು, ಈ ಫೋಟೋಗಳೇನಿದ್ದಾವೆ ಅವು ಮನೆಯಲ್ಲೆಲ್ಲ ಕೂಡ ಅಂಟಿಸಿರುವಂಥದ್ದು. ಮತ್ತಷ್ಟು ರೂಮ್ನಲ್ಲೆಲ್ಲ ಎಲ್ಲಂದರಲ್ಲಿ ಬಿಸಾಕಿರುವಂಥ ಆ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಪೊಲೀಸರಿಗೆ ಒಂದಷ್ಟು ಅನುಮಾನಗಳಿದ್ದಾವೆ. ಅಂದರೆ ಗುರುವಾರನೇ ಯಾಕೆ ಸಾವನ್ನಪ್ಪಿದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾಕೆ ಗೊತ್ತಾಗಿಲ್ಲ ಅನ್ನೋದೊಂದು ಪ್ರಶ್ನೆ. ಆದರೆ ನಿನ್ನೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಯುವತಿ ಪೂಜಾ ದತ್ತಾ ಏನಿದ್ರು, ಈಕೆ ಜಾರ್ಖಂಡ್ ಮೂಲದ ಯುವತಿ ಆಗಿರ್ತಾಳೆ. ಇಲ್ಲಿ ಒಂಟಿಯಾಗಿ ವಾಸವಾಗಿದ್ದು ಕೆಲ ದಿನಗಳಿಂದ ಯಾರ ಸಂಪರ್ಕಕ್ಕೂ ಇರಲಿಲ್ಲ. ಇನ್ನು ಮನೆ ಅಕ್ಕಪಕ್ಕದವರು ಹೇಳೋ ಪ್ರಕಾರ ಯುವತಿ ಒಬ್ಬಳೇ ವಾಸವಾಗಿದ್ಲು. ಆಗಾಗ ಯುವಕನೊಬ್ಬ ಮನೆಗೆ ಬಂದು ಹೋಗ್ತಾ ಇದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮನೆಯಲ್ಲಿ ಯಾವುದೇ ಡೆತ್ ನೋಟ್ ಪತ್ತೆಯಾಗಿರಲಿಲ್ಲ. ಪೊಲೀಸರು, FSL, ಸೋಕೋ ಟೀಮ್ಗಳು ಪರಿಶೀಲನೆ ನಡೆಸಿದರು. ಆ ಪ್ರಕಾರ ಕೊಲೆಯಾಗಿರುವ ಬಗ್ಗೆ ಯಾವುದೇ ಕುರುಹುಗಳು ಇಲ್ಲ. ವಿಷ ಅಥವಾ ಅನಾರೋಗ್ಯದಿಂದ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಅವ್ರ ಬಾಯ್ ಫ್ರೆಂಡು ನೈಟ್ ಒಂದು 12 ಗಂಟೆ ಮೇಲೆ ಬರ್ತಾ ಇದ್ದ. 1 ಗಂಟೆ ಅವ್ನು ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಾಗಲ್ಲ. ನಾನು ನೋಡಿಲ್ಲ, ಬರೀ ಬೈಕ್ ಮಾತ್ರ ನೋಡಿದ್ದೀನಿ. ಮತ್ತು ಅವರು ಒಂದು ಸ್ವಲ್ಪ ಸೈಕ್ ಪೇಷಂಟ್ ಥರ ಮುಖ ನೋಡ್ರೆ ಬೈದ್ಬಿಟ್ಟು ಹೋಗೋಳು. ಯಾವಾಗ ನೋಡಿದ್ರು ಸೌಂಡ್ ಮಾಡ್ಕೊಂಡು ಬರೋಳು, ಮುಖ ನೋಡ್ರೇ ಬೈದ್ಬಿಡೋಳು. ಏನೋ ಅವಳು ಬೈಕೊಂಡು ಹೋಗೋಳು. ಮುಖ ನೋಡ್ರೇ ಬೈಕೊಂಡು ಹೋಗೋಳು. ಆಮೇಲೆ ಅವಳು ಒಬ್ಬೊಬ್ಬಳೇ ಹಾಡು ಹೇಳ್ತಾ ಇದ್ಲಂತೆ, ನೈಟೆಲ್ಲ ನಿದ್ದೆ ಮಾಡಲ್ಲ, ಆ ಥರ ಮಾಡ್ತಾ ಇಲ್ಲ. ಆಮೇಲೆ ಅವಳು ಸೂಸೈಡ್ ಮಾಡ್ಕೊಂಡ್ಲೆಲ್ಲ ಗೊತ್ತಿಲ್ಲ ಏನಾಯಿತು ಅದು.
ಎಷ್ಟು ದಿನ ಹುಡುಗ ಬರ್ತಿದ್ದ ಹೋಗ್ತಿದ್ದ ಅವನು ಅವನು ಅವ್ನು ನೋಡಿದಿರ ಅವನ್ನ ನೋಡಿಲ್ಲ ನಾವು. ಹಾಂ ಅದೇ ನೈಟು ಗಾಡಿ ಮಾತ್ರ ನಿಲ್ಸಿರುತ್ತೆ, ಇಲ್ಲಿರೋ ಗಾಡಿ ಎಲ್ಲ ಗೊತ್ತಿರುತ್ತಲ್ವಾ, ಬೇರೆ ಗಾಡಿ ಬಂದರೆ ಗೊತ್ತಾಗುತ್ತಲ್ವ ಇದು ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ. ಆಮೇಲೆ 1-2 ಅವರ್ ಆದ್ಮೇಲೆ ಹೋಗ್ಬಿಡ್ತಾ ಇದ್ದ. ಸದ್ಯ ಆಡುಗೋಡಿ ಪೊಲೀಸರು ಯುವತಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದ ಕಂಪನಿ ಜಾರ್ಖಂಡ್ನಲ್ಲಿರುವ ಯುವತಿಯ ಪೋಷಕರನ್ನ ಸಂಪರ್ಕ ಮಾಡಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಯುವತಿಯ ಮೃತದೇಹದ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರವಷ್ಟೇ ಸಾವಿನ ಅಸಲಿ ಸೀಕ್ರೆಟ್ ತಿಳಿಯಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.